ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯ ಇದುವರೆಗೆ ಕಂಡ ಉಪಮುಖ್ಯಮಂತ್ರಿಗಳು ಯಾರು, ಯಾವ ಸಮುದಾಯದವರು, ಎಷ್ಟು ಓದಿದ್ದಾರೆ, ಯಾವ ಜಿಲ್ಲೆಯವರು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1ನೇ ಉಪಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ. ರಾಜ್ಯ ಕಂಡ ಮೊದಲ ಉಪಮುಖ್ಯಮಂತ್ರಿ ಅಂದ್ರೆ ಅದು ಎಸ್.ಎಂ. ಕೃಷ್ಣ. 1993ರಿಂದ 94ರವರೆಗೆ ವೀರಪ್ಪ ಮೊಯ್ಲಿ ಅವಧಿಯಲ್ಲಿ ಹತ್ತತ್ರ 2 ವರ್ಷ ಡಿಸಿಎಂ ಆಗಿದ್ರು. ಒಕ್ಕಲಿಗ ಸಮುದಾಯದವರಾದ ಎಸ್.ಎಂ.ಕೆ ಮೂಲತಃ ಮಂಡ್ಯ ಜಿಲ್ಲೆಯವರು. ಓದಿದ್ದು ಬ್ಯಾಚುಲರ್ ಆಫ್ ಆರ್ಟ್ಸ್, ಬ್ಯಾಚುಲರ್ ಆಫ್ ಲಾ ಪದವಿ ಮತ್ತು ಅಮೆರಿಕದಲ್ಲಿ ಮಾಸ್ಟರ್ ಆಫ್ ಕಾರ್ಪೊರೇಟ್ ಲಾ ಸ್ನಾತಕೋತ್ತರ ಪದವಿಗಳನ್ನ. 2ನೇ ಉಪಮುಖ್ಯಮಂತ್ರಿ ಜೆ.ಎಚ್. ಪಟೇಲ್. ಇವರು 1994ರಿಂದ 96ರವರೆಗೆ ಎಚ್.ಡಿ. ದೇವೇಗೌಡರ ಅವಧಿಯಲ್ಲಿ ಸುಮಾರು 1.5 ವರ್ಷ ಡಿಸಿಎಂ ಕೆಲಸ ಮಾಡಿದ್ರು. ಲಿಂಗಾಯತ ಸಮುದಾಯದ ಜೆ.ಎಚ್. ಪಟೇಲ್ ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಕಾರಿಗನೂರು ಎಂಬಲ್ಲಿ. ಈಗ ಇದು ದಾವಣಗೆರೆ ಜಿಲ್ಲೆಯಲ್ಲಿದೆ. ಓದಿದ್ದು ಬ್ಯಾಚುಲರ್ ಆಫ್ ಲಾ ಮತ್ತು LLB ಪದವಿಗಳನ್ನ. 3ನೇ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇವರು 2 ಸಲ ಡಿಸಿಎಂ ಆದವರು. 1996ರಿಂದ 99ರವರೆಗೆ ಜೆ.ಎಚ್. ಪಟೇಲ್ ಅವಧಿಯಲ್ಲಿ ಮತ್ತು 2004ರಿಂದ 5ರವರೆಗೆ ಧರಮ್ ಸಿಂಗ್ ಅವಧಿಯಲ್ಲಿ ಒಟ್ಟು 4 ವರ್ಷ ಡಿಸಿಎಂ ಆಗಿದ್ರು. ಕುರುಬ ಸಮುದಾಯದ ಸಿದ್ದರಾಮಯ್ಯ ಹುಟ್ಟಿದ್ದು ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಎಂಬಲ್ಲಿ. ಓದಿದ್ದು ಬ್ಯಾಚುಲರ್ ಆಫ್ ಸೈನ್ಸ್ ಮತ್ತು LLB ಪದವಿಗಳನ್ನ. 4ನೇ ಉಪಮುಖ್ಯಮಂತ್ರಿ ಎಂ.ಪಿ. ಪ್ರಕಾಶ್. ಇವರು 2005ರಿಂದ 6ರವರೆಗೆ ಧರಮ್ ಸಿಂಗ್ ಅವಧಿಯಲ್ಲಿ ಅರ್ಧ ವರ್ಷ ಉಪಮುಖ್ಯಮಂತ್ರಿ ಆಗಿದ್ರು. ಲಿಂಗಾಯತ ಸಮುದಾಯದ ಎಂ.ಪಿ. ಪ್ರಕಾಶ್ ಮೂಲತಃ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯವರು. ಓದಿದ್ದು LLB ಪದವಿ ಮತ್ತು MA ಸ್ನಾತಕೋತ್ತರ ಪದವಿಗಳನ್ನ. 5ನೇ ಉಪಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ. ಇವರು 2006ರಿಂದ 7ರವರೆಗೆ ಎಚ್.ಡಿ. ಕುಮಾರಸ್ವಾಮಿ ಅವಧಿಯಲ್ಲಿ ಸುಮಾರು 1.25 ವರ್ಷ ಡಿಸಿಎಂ ಆಗಿದ್ರು. ಲಿಂಗಾಯತ ಸಮುದಾಯದ ಯಡಿಯೂರಪ್ಪ ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಬೂಕನಕೆರೆ ಎಂಬಲ್ಲಿ. ನಂತರ ಶಿವಮೊಗ್ಗಕ್ಕೆ ಶಿಫ್ಟ್ ಆದ್ರು. ಓದಿದ್ದು PUC ವರೆಗೆ ಮಾತ್ರ. 6ನೇ ಉಪಮುಖ್ಯಮಂತ್ರಿ ಆರ್. ಅಶೋಕ್. ಇವರು 2012ರಿಂದ 13ರವರೆಗೆ ಜಗದೀಶ್ ಶೆಟ್ಟರ್ ಟೈಮಲ್ಲಿ 10 ತಿಂಗಳು ಡಿಸಿಎಂ ಆಗಿದ್ರು. ಒಕ್ಕಲಿಗ ಸಮುದಾಯದ ಅಶೋಕ್ ಮೂಲತಃ ಬೆಂಗಳೂರಿನವರು. ಓದಿದ್ದು ಬ್ಯಾಚುಲರ್ ಆಫ್ ಸೈನ್ಸ್ ಪದವಿ. 6ನೇ ಉಪಮುಖ್ಯಮಂತ್ರಿ ಕೆ.ಎಸ್. ಈಶ್ವರಪ್ಪ. ಇವರು ಕೂಡ 2012ರಿಂದ 13ರವರೆಗೆ ಜಗದೀಶ್ ಶೆಟ್ಟರ್ ಟೈಮಲ್ಲಿ 10 ತಿಂಗಳು ಡಿಸಿಎಂ ಆಗಿದ್ರು. ಕುರುಬ ಸಮುದಾಯದವರಾದ ಈಶ್ವರಪ್ಪ ಹುಟ್ಟಿದ್ದು ಬಳ್ಳಾರಿಯಲ್ಲಿ, ಸೆಟಲ್ ಆಗಿದ್ದು ಶಿವಮೊಗ್ಗದಲ್ಲಿ. ಓದಿದ್ದು ಬ್ಯಾಚುಲರ್ ಆಫ್ ಕಾಮರ್ಸ್ ಪದವಿ. 7ನೇ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್. ಇವರು 2018ರಿಂದ 19ರವರೆಗೆ ಕುಮಾರಸ್ವಾಮಿ ಅವಧಿಯಲ್ಲಿ 1 ವರ್ಷ ಡಿಸಿಎಂ ಆಗಿದ್ರು. ಎಸ್ಸಿ ಅಥವಾ ಪರಿಶಿಷ್ಟ ಜಾತಿ ಸಮುದಾಯದ ಪರಮೇಶ್ವರ್ ಮೂಲತಃ ತುಮಕೂರು ಜಿಲ್ಲೆಯವರು. ಇವರು ಆಸ್ಟ್ರೇಲಿಯಾದಲ್ಲಿ PhD ಮಾಡಿದ್ದಾರೆ. ಈ ಮೂಲಕ ಹೆಚ್ಚು ಓದಿರೋ ಡಿಸಿಎಂ ಎನಿಸಿಕೊಂಡಿದ್ದಾರೆ. 8ನೇ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್. ಇವರು 2019ರಿಂದ 21ರವರೆಗೆ ಯಡಿಯೂರಪ್ಪ ಅವಧಿಯಲ್ಲಿ ಸುಮಾರು 2 ವರ್ಷ ಡಿಸಿಎಂ ಆಗಿದ್ರು. ಒಕ್ಕಲಿಗ ಸಮುದಾಯದ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ್ ಮೂಲತಃ ಬೆಂಗಳೂರಿನವರು. ಓದಿದ್ದು MBBS ಪದವಿ. 8ನೇ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ. ಇವರು ಕೂಡ 2019ರಿಂದ 21ರವರೆಗೆ ಯಡಿಯೂರಪ್ಪ ಅವಧಿಯಲ್ಲಿ 2 ವರ್ಷ ಡಿಸಿಎಂ ಆಗಿದ್ರು. ಎಸ್ಸಿ ಅಥವಾ ಪರಿಶಿಷ್ಟ ಜಾತಿ ಸಮುದಾಯದ ಗೋವಿಂದ ಕಾರಜೋಳ ಹುಟ್ಟಿದ್ದು ವಿಜಯಪುರ ಜಿಲ್ಲೆಯಲ್ಲಿ. ರಾಜಕೀಯವಾಗಿ ಗುರುತಿಸಿಕೊಂಡಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ. ಓದಿದ್ದು SSLC ವರೆಗೆ ಮಾತ್ರ. ಈ ಮೂಲಕ ಕಮ್ಮಿ ಓದಿರೋ ಡಿಸಿಎಂ ಎನಿಸಿಕೊಂಡಿದ್ದಾರೆ. 8ನೇ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ. ಇವರು ಸಹ 2019ರಿಂದ 21ರವರೆಗೆ ಯಡಿಯೂರಪ್ಪ ಅವಧಿಯಲ್ಲಿ 2 ವರ್ಷ ಡಿಸಿಎಂ ಆಗಿದ್ರು. ಲಿಂಗಾಯತ ಸಮುದಾಯದ ಲಕ್ಷ್ಮಣ ಸವದಿ ಮೂಲತಃ ಬೆಳಗಾವಿ ಜಿಲ್ಲೆಯವರು. ಓದಿದ್ದು PUC ವರೆಗೆ ಮಾತ್ರ. 9ನೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ರಾಜ್ಯ ಕಂಡ 9ನೇ ಡಿಸಿಎಂ ಆದ ಇವರು 2023ರಿಂದ ಸಿದ್ದರಾಮಯ್ಯರ ಕೆಳಗೆ ಡಿಸಿಎಂ ಆಗಿ ಕೆಲಸ ಮಾಡ್ತಿದ್ದಾರೆ. ಒಕ್ಕಲಿಗ ಸಮುದಾಯದ ಡಿ.ಕೆ. ಶಿವಕುಮಾರ್ ಹುಟ್ಟಿದ್ದು ಕನಕಪುರದಲ್ಲಿ. ಆಗ ಕನಕಪುರ ಬೆಂಗಳೂರು ಜಿಲ್ಲೆಯಲ್ಲಿತ್ತು, ಈಗ ರಾಮನಗರ ಜಿಲ್ಲೆಯಲ್ಲಿದೆ. ಡಿ.ಕೆ. ಶಿ ಓದಿದ್ದು MA ಸ್ನಾತಕೋತ್ತರ ಪದವಿ. ಸೊ ಫ್ರೆಂಡ್ಸ್,
ಇದಿಷ್ಟು ನಮ್ಮ ರಾಜ್ಯ ಇದುವರೆಗೆ ಕಂಡ ಉಪಮುಖ್ಯಮಂತ್ರಿಗಳು ಯಾರು, ಯಾವ ಸಮುದಾಯದವರು, ಎಷ್ಟು ಓದಿದ್ದಾರೆ, ಯಾವ ಜಿಲ್ಲೆಯವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಡಿಸಿಎಂ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.